ರೈತರು ತಮ್ಮ ಬೆಳೆಯನ್ನ ಯಾವುದೇ ತರ ಚಾಣಕ್ಯತೆಯಿಂದ ಬೆಳೆದ್ರು ಕೂಡ ಮಾರಾಟ ಮಾಡೋದ್ರಲ್ಲಿ ತುಂಬಾ ಸಣ್ಣ ತಪ್ಪುಗಳಿಂದ ಅವರ ಆದಾಯ ಹೆಚ್ಚು ಕಮ್ಮಿ ಆಗ್ತಾ ಇದೆ. ನೀವು ರೈತರುಗಳ ಉತ್ಪನ್ನಗಳನ್ನ ನಿಮ್ಮಲ್ಲಿ ಸ್ಟೋರೇಜ್ ಮಾಡಿದಾಗ ಯಾವ ಉತ್ಪನ್ನಗಳಿಗೆ ಎಷ್ಟೆಷ್ಟು ಬೆಲೆಗಳನ್ನು ನಿಗದಿ ಮಾಡಿದಿರಿ ಚೀಲಕ್ಕೆ? ಸರ್, ರೈತರಿಗೆ ಅಂತ ಹೇಳಿ ನಮ್ಮಲ್ಲಿ ದರ ನಿಗದಿ ಆಗಿದೆ. ಆ ದರದಲ್ಲಿ ರೈತರಿಗೋಸ್ಕರ ನಾವು 30% ರಿಯಾಯಿತಿನ ಕೊಡ್ತಾ ಇದ್ದೀವಿ. ಇದು ದರದಲ್ಲಿ ಇಷ್ಟ ಆಗಿದೆ. ಈ ಪೆಸ್ಟ್ ಕಂಟ್ರೋಲ್ ಸರ್ವಿಸ್ ಅಲ್ಲಿಗೆ ನಾವು BSc ಕೃಷಿ ಅವ್ರನ್ನ ತಗೊಂಡಿರ್ತೀವಿ. ಅವರು ಪ್ರತಿ ತಿಂಗಳು ಪ್ರತಿ ಚೀಲನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದ್ರಲ್ಲಿ ಏನಾಗಿದೆ, ನುಸಿ ಆಗಿದೆಯಾ, ಬುರ್ಬುರಿ ಆಗಿದೆಯಾ, ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ಬಿಟ್ಟು ಮಾಡ್ಕೋಬಹುದು. ಇಷ್ಟೆಲ್ಲ ಅನುಕೂಲತೆ, ಆಮ್ಯಾಗ ಪೆಸ್ಟ್ ಕಂಟ್ರೋಲ್ ಆಗಲಿ, ಈ ವೇರಿಯಸ್ ರೆಸಿಪಿಯಂಟ್ ಆಗಲಿ, ಈ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಸಾಲ ಕೊಟ್ಟಂಗೆ, ಬಂಗಾರ ಅಡ ಇಟ್ಟು ಸಾಲ ಕೊಟ್ಟಂಗೆ ನಿಮ್ಮ ಉತ್ಪನ್ನ ಅಡ ಇಟ್ಟು ಸಾಲ ಕೊಡೋದು, ಇಷ್ಟೆಲ್ಲ ಅನುಕೂಲತೆ ಇದ್ರು ರೈತರುಗಳಿಗೆ ಈ ಅವೇರ್ನೆಸ್ ಅನ್ನೋದು ಕಡಿಮೆ ಅಂತ ನಾನು ರೈತ ಬಂದವ್ರೆ. ಈ ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಅನ್ನೋದು ಒಂದು ಉಗ್ರಾಣ ನಿಗಮ. ಈ ಉಗ್ರಾಣ ನಿಗಮಗಳಲ್ಲಿ ರೈತರು ತಾವು ಬೆಳೆದಂತ ಉತ್ಪನ್ನವನ್ನ ಸಂರಕ್ಷಣೆ ಮಾಡಿ ಇಟ್ಟುವಂತಹ ಇದೊಂದು ವೇರ್ ಹೌಸ್. ಈ ವೇರ್ ಹೌಸ್ ಅಲ್ಲಿ ರೈತರು ಕೆಲವೊಂದು ಟೈಮಲ್ಲಿ ಬೆಲೆಗಳು ಕಡಿಮೆ ಆದಾಗ ಈ ವೇರ್ ಹೌಸ್ ಅಲ್ಲಿ ಯಾವ ರೀತಿಯಾಗಿ ಸ್ಟೋರೇಜ್ ಮಾಡ್ಬೇಕು ಅಂತಂದು ಇಲ್ಲಿ ಹೇಳ್ಕೊಡ್ತಾರೆ. ಈ ವೇರ್ ಹೌಸ್ ಅನ್ನೋದು ಬಹಳ ಅತಿ ಮುಖ್ಯ. ಯಾಕಂದ್ರೆ ಬೆಲೆಗಳು ಕಡಿಮೆ ಆದಾಗ ನಮ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸ್ಟೋರೇಜ್ ಮಾಡಕ ಆಗಲ್ಲ. ಅದಕ್ಕೋಸ್ಕರ ನಮಸ್ತೆ ಸರ್. ಏನ್ ಸರ್, ಈ ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಸ್ಟಾಲ್ ಹಾಕಿದ್ದೀರಾ? ಹೌದು. ಯಾವ ರೀತಿಯಾದಂತ ಮಾಹಿತಿಯನ್ನ ರೈತರಿಗೆ ಹಂಚ್ಕೊಳ್ತಾ ಇದ್ದೀರಿ ಇಲ್ಲಿ? ಸರ್, ಇದು ನಾವು ಪ್ರತಿ ವರ್ಷ ಈ ಕೃಷಿ ಮೇಳದಲ್ಲಿ ಇಡೀ ಕರ್ನಾಟಕ ತುಂಬಾ ಯಾವ್ಯಾವ ಮೇಳಗಳು ನಡೆಯುತ್ತೆ ಅಲ್ಲೆಲ್ಲ ಭಾಗವಹಿಸ್ತಾ ಬರ್ತಾ ಇದೀವಿ. ಹಾಗೆ ಈ ವರ್ಷದ 2025 ಕೃಷಿ ಮೇಳ ಧಾರವಾಡದಲ್ಲೂ ನಾವು ಭಾಗವಹಿಸ್ತಾ ಇದೀವಿ. ಈ ಭಾಗವಹಿಸಿ ಮುಖ್ಯ ಉದ್ದೇಶ ಏನಂದ್ರೆ, ರೈತರು ತಮ್ಮ ಬೆಳೆಯನ್ನ ಯಾವುದೇ ತರ ಚಾಣಕ್ಯತೆಯಿಂದ ಬೆಳೆದ್ರು ಕೂಡ ಮಾರಾಟ ಮಾಡೋದ್ರಲ್ಲಿ ತುಂಬಾ ಸಣ್ಣ ತಪ್ಪುಗಳಿಂದ ಅವರ ಆದಾಯ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ರೈತರು ಒಮ್ಮೆ ಅವರ ಆಹಾರ ಧಾನ್ಯಗಳನ್ನ ಬೆಳೆದ ತಕ್ಷಣ ಕೂಡಲೇ ಮಾರುಕಟ್ಟೆಗೆ ದಲ್ಲಾಳಿ ಅಥವಾ ಮಿಡಲ್ ಮ್ಯಾನ್ ಅಂತ ಹೇಳಿ ಕರಿತೀವಿ, ಅವ್ರು ಯಾವ ರೇಟಿಗೆ ಕೇಳ್ತಾರೋ ಆ ರೇಟಿಗೆ ಮಾರ್ಬಿಡ್ತಾರೆ. ಹಂಗಾಗ್ಬಿಟ್ಟು ರೈತರ ಕೆಲಸ ಮಾಡದಲ್ಲೇ ಈ ಬೆಳೆಗಳನ್ನ ಗೋಡಾನ್ ನಲ್ಲಿ ಶೇಖರಣೆ ಮಾಡಿ ತದನಂತರ ಮಾರೋದ್ರಿಂದ ಅವರಿಗೆ ತಮ್ಮ ಆದಾಯನ ಹೆಚ್ಚಿಗೆ ಮಾಡ್ಕೋಬಹುದು. ಹೆಂಗಾಗತ್ತೆ ಅಂದ್ರೆ, ನಾವು ಡಿಮಾಂಡ್ ಅಂಡ್ ಸಪ್ಲೈ ಅಂತ ಕರಿತೀವಿ. ಯಾವಾಗ ರೈತರು ಎಲ್ಲ ಒಮ್ಮೆ ಕಟಾವನ್ನು ಮಾಡ್ತಾರೆ, ಆ ಟೈಮಲ್ಲಿ ಅವ್ರು ಯಾರಿಗೂ ಒಳ್ಳೆ ದರ ಸಿಗೋದಿಲ್ಲ. ನಾವು ಇದನ್ನ ಡಿಮಾಂಡ್ ಅಂಡ್ ಸಪ್ಲೈ ಆಸ್ಪೆಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲರೂ ಹೆಚ್ಚಿಗೆ ಬೆಳೆದಾಗ ಎಲ್ಲರಿಗೂ ದರ ಸಿಗೋದಿಲ್ಲ. ಹಂಗಾಗಿ ಏನ್ ಮಾಡ್ಬೋದು, ಯಾವಾಗ ಮಾರುಕಟ್ಟೆಯಲ್ಲಿ ತಮ್ಮ ಆಹಾರ ಧಾನ್ಯನೇ ಇರೋದಿಲ್ವೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ರೇಟ್ ಸಿಗುತ್ತೆ ರೈತರಿಗೆ. ಹಂಗಾಗಿ ರೈತರು ಏನ್ ಮಾಡ್ಬೋದು, ತಮ್ಮ ಸ್ವಂತ ಗೋಡೌನಲ್ಲಿ ಶೇಖರಣೆ ಮಾಡ್ಬೋದು ಅಥವಾ ತಮ್ಮ ಮನೇಲಿ ಶೇಖರಣೆ ಮಾಡ್ಬೋದು. ಆದ್ರೆ ಅದರಲ್ಲಿ ಲಾಸ್ ಅಂತ ಇರುತ್ತೆ, ಸ್ಟೋರೇಜ್ ಲಾಸ್ ಮತ್ತೆ ಪೆಸ್ಟ್ ಕಂಟ್ರೋಲ್ ಲಾಸ್ ಇರುತ್ತೆ. ಈ ಸ್ಟೋರೇಜ್ ಲಾಸ್ ಅಲ್ಲಿ ಮೇಜರ್ ಮಾಯಿಶ್ಚರ್ ಲಾಸ್ ಆಗುತ್ತೆ ಮತ್ತೆ ಇನ್ಸೆಕ್ಷನ್ ಪೆಸ್ಟ್ ಲಾಸ್ ಆಗುತ್ತೆ. ಆ ಎಲ್ಲದನ್ನು ತಡೆಗಟ್ಟಿಸಿ ಒಳ್ಳೆ ಕ್ವಾಲಿಟಿನೂ ಮೇಂಟೈನ್ ಮಾಡಿ ಕೊಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದ ಉಗ್ರಾಣ ನಿಗಮ ಈ ವೇರ್ ಹೌಸ್ ಕಾನ್ಸೆಪ್ಟ್ ನ ತಂದಿದೆ. ಸರ್, ಈಗ ನೀವು ರೈತರುಗಳ ಉತ್ಪನ್ನಗಳನ್ನ ನಿಮ್ಮಲ್ಲಿ ಸ್ಟೋರೇಜ್ ಮಾಡಿದಾಗ ಯಾವ ಉತ್ಪನ್ನಗಳಿಗೆ ಎಷ್ಟೆಷ್ಟು ಬೆಲೆಗಳನ್ನು ನಿಗದಿ ಮಾಡಿದಿರಿ ಚೀಲಕ್ಕೆ? ಸರ್, ರೈತರಿಗೆ ಅಂತ ಹೇಳಿ ನಮ್ಮಲ್ಲಿ ದರ ನಿಗದಿ ಆಗಿದೆ. ಆ ದರದಲ್ಲಿ ರೈತರಿಗೋಸ್ಕರ ನಾವು 30% ರಿಯಾಯಿತಿನ ಕೊಡ್ತಾ ಇದ್ದೀವಿ. ಇದು ದರದಲ್ಲಿ ಇಷ್ಟ ಆಗಿದೆ. ಇದು ಕಡಲೆಗೆ ತಿಂಗಳಿಗೆ ಎಲ್ಲ ರೈತರು 60 ರಿಂದ 80 ಕೆಜಿ ಚೀಲದೊಳಗೆ ಬರುತ್ತೆ. ಅವರಿಗೆ 12 ರೂಪಾಯಿ 56 ರೂಪಾಯಿ ಪೈಸ ಬೀಳುತ್ತೆ. ಇದ್ರಲ್ಲಿ ಅವರಿಗೆ 30% ರಿಯಾಯಿತಿ ಸಿಗುತ್ತೆ. ಕೊನೆಯದಾಗಿ ಇದರಲ್ಲಿ ಭತ್ತ, ಮೆಕ್ಕೆಜೋಳ, ಹೆಸರು, ಸೋಯಾ, ಶೇಂಗಾ ಮತ್ತೆ ಎಲ್ಲಾ ದ್ವಿದಳ ಧಾನ್ಯಗಳು, ಹತ್ತಿ, ಬಿಳಿಜೋಳ ಮತ್ತು ಇನ್ನಿತರೆ ಎಲ್ಲಾ ಧಾನ್ಯಗಳು ರೈತರು ಶೇಖರಣೆ ಮಾಡಬಹುದು. ನಮ್ಮ ಕೇಂದ್ರ ಸರ್ಕಾರದ ಉಗ್ರಾಣ ನಿಗಮಗಳು ಎಲ್ಲಾ ಡಿಸ್ಟ್ರಿಕ್ಟ್ ಎಲ್ಲೂ ಇರ್ತವೆ. ಎಲ್ಲಾ ತಾಲೂಕು ಮಟ್ಟದಲ್ಲಿ ಇವಾಗ ಶುರು ಮಾಡ್ತಾ ಬರ್ತಾ ಇದೀವಿ. ಇದ್ರ ಜೊತೆಗೆ ಈ ಎಲ್ಲಾ ಲೊಕೇಶನ್ ನಿಮ್ಗೆ ಏನೇನ್ ಕಾಣುತ್ತಲ್ಲ, ಎಲ್ಲಾ ಲೊಕೇಶನ್ ಅಲ್ಲಿ ನಮ್ಮ ಉಗ್ರಾಣಗಳಿದಾವೆ. ಬೀದರ್ ಇಂದ ಹಿಡಿದು ನಮ್ದು ಮೈಸೂರು ತನಕ ಎಲ್ಲಾ ಉಗ್ರಾಣಗಳಿದಾವೆ ಕರ್ನಾಟಕ ತುಂಬಾ. ಧಾರವಾಡದಲ್ಲಿ 2 ಇವೆ. ಹಾ, ಧಾರವಾಡದಲ್ಲಿ 2 ಶಿವಮೊಗ್ಗದಲ್ಲಿ 2 ಇದೆ. ಹಂಗೆ ಈಗ ನಾವು ಧಾರವಾಡಲ್ಲಿ ಇದೀವಿ. ಧಾರವಾಡಲ್ಲಿ ನಮಗೆ ಹುಬ್ಳಿಲೂ ಇದೆ ಹಾಗೂ ಧಾರವಾಡದಲ್ಲೂ ಇದೆ. ಎಲ್ಲಾ ಕಡೆಗೂ ರೈತರಿಗೆ ಅವಕಾಶಗಳಿದಾವೆ. ಎಲ್ಲಾ ಉಗ್ರಾಣಗಳನ್ನು ರೈತರು ಬಳಸ್ಕೋಬಹುದು. ಇದ್ರಲ್ಲಿ ನಾವ್ ಏನ್ ಮಾಡ್ತೀವಿ, ಈ ಪೆಸ್ಟ್ ಕಂಟ್ರೋಲ್ ಸರ್ವಿಸ್ ಅಲ್ಲಿಗೆ ನಾವು BSc ಕೃಷಿ ಅವ್ರನ್ನ ತಗೊಂಡಿರ್ತೀವಿ. ಅವರು ಪ್ರತಿ ತಿಂಗಳು ಪ್ರತಿ ಚೀಲನ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದ್ರಲ್ಲಿ ಏನಾಗಿದೆ, ನುಸಿ ಆಗಿದೆಯಾ, ಬುರ್ಬುರಿ ಆಗಿದೆಯಾ, ಅದ್ರಲ್ಲಿ ಏನ್ ಮಾಡ್ತಾ ಇದೀವಿ ಎಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ಬಿಟ್ಟು ಕೊನೆಗೆ ಅದಕ್ಕೆ ಏನೇನು
ಪರಿಹಾರ ಮಾಡ್ಕೋಬೇಕನ್ನೋದನ್ನ ಪ್ರತಿ ತಿಂಗಳು ಮಾಡ್ಕೊತಾ ಬರ್ತಾ ಇದೀವಿ. ಹಿಂಗಾಗಿರೋದ್ರಿಂದ ರೈತರು ತಮ್ಮ ಆಹಾರ ಧಾನ್ಯವನ್ನ ನಾವು ಒಳ್ಳೆ ಕ್ವಾಲಿಟಿಲಿ ವರ್ಷಾನ್ಗಟ್ಲೆ ನಾವು ಸೋಯಾಬೀನ್ ಕೂಡ ಶೇಖರಣೆ ಮಾಡಿದೀವಿ. ಈಗ ನಾವು ಭಾರತೀಯ ಹತ್ತಿ ನಿಗಮದ ಹತ್ತಿ ಕೂಡ ನಮ್ಮಲ್ಲೇ ಬರುತ್ತೆ, ಹಾಗೂ ಕರ್ನಾಟಕ ಸರ್ಕಾರದ ಸಿವಿಲ್ ಸಪ್ಲೈಗಳಿಗೆ ಏನ್ ಬರುತ್ತೆ ಅದು ಬರುತ್ತೆ, ಮತ್ತೆ ನಿಮ್ಮ BPL ಗೆ ಅಕ್ಕಿ ಬರುತ್ತಲ್ಲ FCI ಕಡೆಯಿಂದ ಅದು ಕೂಡ ನಮ್ಮಲ್ಲಿ ಶೇಖರಣೆ ಆಗುತ್ತೆ. ಜೊತೆಗೆ ಈ ನ್ಯಾಫೆಡ್ ಅವ್ರು ಏನು ಕಡ್ಲೆ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ, ಕಡ್ಲೆ ಖರೀದಿ ಮಾಡ್ತಾರೆ, ಹೆಸರು ಖರೀದಿ ಮಾಡ್ತಾರೆ, ಆ ಎಲ್ಲ ಕೂಡ ನಮ್ಮ ಗೋಡಮಿಗೆ ಬರುತ್ತೆ. ಆ ಎಲ್ಲದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದೇ ಆಗಿರುತ್ತೆ. WDR ಅಂದ್ರೆ ಏನು ಸರ್? ಇದು ವೇರ್ ಹೌಸ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ಬಿಟ್ಟು ಇವರು ವೇರ್ ಹೌಸ್ ಅಥಾರಿಟಿ ಇವರು ನಮಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, ನೀವು ವೇರ್ ಹೌಸ್ ಮಾಡಬಹುದು ಅಂತ. ಮತ್ತೆ ನಮ್ದು FSSAI ಲೈಸೆನ್ಸ್ ಕೂಡ ಇರುತ್ತೆ ಫುಡ್ ಗ್ರೇನ್ಸ್ ಆಗಿರೋದ್ರಿಂದ. ಮತ್ತೆ ನಮ್ದು 24/7 ಲೈವ್ CCTV ಕ್ಯಾಮ್ರಾ ಇರುತ್ತೆ. ಯಾರ ರೈತರು ಕೂಡ ತಮ್ಮ ಸ್ವಂತ ಮೊಬೈಲ್ ನ ಓಪನ್ ಮಾಡಿದ್ರು ನಮ್ಮ ಲೈವ್ CCTV ಕ್ಯಾಮ್ರಾ ನೋಡ್ಕೋಬಹುದು. ಮತ್ತು ಅವ್ರ ಬೆಳೆ ಉತ್ಪನ್ನ ಎಲ್ಲಿ ಐತೆ ಅಂತ ನೋಡ್ಕೋಬಹುದು ಸರ್. 24/7 ಲೈವ್ ಆಕ್ಸೆಸ್ ಇರುತ್ತೆ. ಜೊತೆಗೆ ರೈತರು ಈ ಪ್ರಶ್ನೆ ಕೇಳ್ಬೋದು ನನಗೆ, ಸರ್ ನೀವು ಎಲ್ಲಾ ಬೆಳೆದಿರ್ತೀವಿ ಸಾಲ ಮಾಡ್ಬಿಟ್ಟು ನಿಮ್ ವೇರ್ ಹೌಸ್ ತಂದು ಇಟ್ಬಿಟ್ರೆ ಹಂಗಾಗಿ ವೇರ್ ಹೌಸ್ ರಿಸಿಪ್ಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇದ್ರ ಮೇಲೆ ರೈತರು ವೇರ್ ಹೌಸ್ ರಿಸಿಪ್ಟ್ ತಗೊಂಡು ಬ್ಯಾಂಕ್ ಅಲ್ಲಿ ಲೋನ್ ತಗೋಬಹುದು. ಆಮೇಲೆ ತದನಂತರ ಅವ್ರು ತಕ್ಷಣಕ್ಕೆ ಏನೇನು ಕ್ಯಾಶ್ ರಿಕ್ವೈರ್ಮೆಂಟ್ ಇರೋದನ್ನ ತೀರಿಸ್ಕೊಂಡು ಒಳ್ಳೆ ರೇಟ್ ಬಂದಾಗ ಮಾರ್ಕೋಬಹುದು. ಇಷ್ಟೆಲ್ಲ ಅನುಕೂಲತೆ, ಆಮ್ಯಾಗ ಪೆಸ್ಟ್ ಕಂಟ್ರೋಲ್ ಆಗ್ಲಿ, ಈ ವೇರ್ ಹೌಸ್ ರೆಸಿಪ್ಟ್ ಅಂತ ಆಗ್ಲಿ, ಈ ಬ್ಯಾಂಕ್ ಅಲ್ಲಿ ಅಡ ಇಟ್ಟು ಸಾಲ ಕೊಟ್ಟಂಗೆ, ಬಂಗಾರ ಅಡ ಇಟ್ಟು ಸಾಲ ಕೊಟ್ಟಂಗೆ ನಿಮ್ಮ ಉತ್ಪನ್ನ ಅಡ ಇಟ್ಟು ಸಾಲ ಕೊಡೋದು, ಇಷ್ಟೆಲ್ಲ ಅನುಕೂಲತೆ ಇದ್ರು ರೈತರುಗಳಿಗೆ ಈ ಅವೇರ್ನೆಸ್ ಅನ್ನೋದು ಕಡಿಮೆ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಬರ್ತಾ ರೈತರಿಗೆಲ್ಲ ಗೊತ್ತಾಗ್ತಾ ಇದೆ. ಇದೇ ಕೆಲಸನ ದಲ್ಲಾಳಿ ಮಾಡ್ಕೊತಾ ಬರ್ತಾ ಇದ್ದಾರೆ ವರ್ಷದಿಂದ. ಹೌದು. ಇವಾಗ ರೈತರು ಕೂಡ ಈಗ FPO ಅನ್ನೋ ಕಾನ್ಸೆಪ್ಟ್ ಬಂದಿದೆ ಸರ್. ಈಗ ರೈತ ಉತ್ಪಾದಕರ ಸಂಘ ಅಂತ ಬಂದಿದ್ದಾವೆ. ಈಗ ಸಿಂಗಲ್ ಇಂಡಿವಿಜುವಲ್ ಅಂದ್ರೆ ಸ್ವಂತ ರೈತ, ಅವ್ನಿಗೆ 1 ಎಕರೆ 2 ಎಕರೆ ಇರುತ್ತೆ. ಎಲ್ಲ ಸಣ್ಣ ಭೂಮಿ, ಎಲ್ಲರ ಹತ್ರ ಇರೋದು ಸಣ್ಣ ಭೂಮಿ, 1 ಎಕರೆ 2 ಎಕರೆ ಇರೋದು. ಹಂಗಾಗಿ ಅವ್ರ ಹತ್ರ ಎಷ್ಟಿರುತ್ತೆ, 10 ಚೀಲ 20 ಚೀಲ, 10 ಚೀಲ 20 ಚೀಲ ನಾವು ಅಲ್ಲಿಂದ ಇಲ್ಲಿಗೆ APMC ತಂದು ಮಾಡೋಕ್ಕಿಂತ FPO ಒಳಗೆ ಏನಾಗುತ್ತೆ, ಎಲ್ಲಾ ರೈತರು ಕ್ರೋಢೀಕರಣಗೊಂಡು 100ರಿಂದ 200 ಜನ ರೈತರು ಶೇರ್ ಹಾಕ್ಬಿಟ್ಟು ಅವ್ರ ಎಲ್ಲಾ ರೈತರು ಅವ್ರ ಎಲ್ಲಾ ಕಮಾಡಿಟಿ ತಂದ್ಬಿಟ್ಟು ವೇರ್ ಹೌಸಿಂಗ್ ಮಾಡಿ, ಈ ದಲ್ಲಾಳಿ ಏನ್ ಕೆಲಸ ಮಾಡ್ತಾರಲ್ಲ ಅದೇ FPO ಕೆಲಸ ಮಾಡ್ತಾರೆ. ಅದ್ರಲ್ಲಿ ದಲ್ಲಾಳಿ ಒಬ್ನೇ ದುಡ್ಕೋತಾನೆ. ಇಲ್ಲಿ ಪ್ರತಿಯೊಬ್ಬ ಶೇರ್ ಹೋಲ್ಡರ್, ಪ್ರತಿಯೊಬ್ಬ ರೈತನಿಗೂ ಅದ್ರಲ್ಲಿ ದುಡ್ಡು ಹೋಗುತ್ತೆ. ಈ ಹುಬ್ಳಿ ಧಾರವಾಡದಲ್ಲಿ ತುಂಬಾ ಚೆನ್ನಾಗಿ ಬಳಸ್ಕೊತಾ ಇದ್ದಾರೆ. ದಾವಣಗೆರೆಯಲ್ಲೂ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಈ FPO ರೈತರು. ಯಾಕಂದ್ರೆ ಒಬ್ಬ ರೈತನಿಗೆ ಟ್ರಾನ್ಸ್ಪೋರ್ಟೇಷನ್ ಹೊರೆ ಆಗುತ್ತೆ, ಅವನಿಗೆ ಎತ್ತ ಇರದೆ 10-20 ಚೀಲ, ದಲ್ಲಾಳಿ ಎಲ್ಲ ಹೋಗ್ತಾನೆ, ಸರ್ ಕೊಟ್ಬಿಡ್ರಿ 20 ಚೀಲ ಏನ್ ಮಾರ್ಕೆಟ್ ತಗೊಂಡು ಹೋಗ್ತೀವಿ. ಉದಾಹರಣೆ ಬೆಳೆಗೆ ಕೊಟ್ಬಿಡ್ತಾನೆ, 2400 ರೂಪಾಯಿ ಇದೆ, 2200 ರೂಪಾಯಿ ಕೊಡ್ತೀನಿ ಕೊಡಪ್ಪ ಅಂದ್ರೆ ಅದೇ ಅಷ್ಟೇ ಆಗುತ್ತಲ್ಲ ಟ್ರಾನ್ಸ್ಪೋರ್ಟೇಷನ್, ತಗೊಂಡ್ ಹೇಳಿ. ಅದೇ ಅವನು ನಮ್ಮಲ್ಲಿ ಸ್ಟಾಕ್ ಮಾಡಿ 2800 ರೂಪಾಯಿಗೂ ಮಾಡ್ಕೊತಾರೆ, 3000 ರೂಪಾಯಿಗೂ ಮಾಡ್ಕೊತಾರೆ. ಹಂಗಾಗಿ ರೈತರು ಆದಾಯ ದ್ವಿಗುಣಗೊಳಿಸ್ಕೊಳ್ಳಕ್ಕೆ ಇದು ಕೇಂದ್ರ ಸರ್ಕಾರದ ಮುಖ್ಯ ಟಾರ್ಗೆಟ್ ಆಗಿದೆ. ಹಂಗಾಗಿ ಎಲ್ಲಾ ಕಡೆಗೂ ನಮ್ಮ ಕರ್ನಾಟಕ ಉದ್ದಗಲಕ್ಕೂ ನಮ್ಮ ಎಲ್ಲಾ ಕಡೆಗೂ ವ್ಯವಸ್ಥೆ ಮಾಡ್ತಾ ಬರ್ತಾ ಇದೀವಿ. ಈಗ ಕೃಷಿ ಕಾಲೇಜ್ ಧಾರವಾಡದಲ್ಲೂ ಒಂದು ಉದ್ಯಾನ ಮಾಡಬೇಕು ಅಂತ ಮಾಡ್ತಾ ಇದೀವಿ. ಸೆಂಟ್ರಲ್ ವೇರ್ ಹೌಸ್ ಕಾರ್ಪೊರೇಷನ್ ಇದೆ, ಅಲ್ಲಿ CD ಯೂನಿಟ್ಗೆ ಹೆಲ್ಪ್ ಆದಂಗೆ ಆಗುತ್ತೆ. ಹೌದು ಸರ್, ಹೌದು. ರೈತರಿಗೆ ಎಲ್ಲಾ ಕಾಲೇಜಲ್ಲಿ ಸಿಕ್ಬಿಡ್ಲಿ. ಥ್ಯಾಂಕ್ ಯು.